ಹೆಂಡತಿ ದಪ್ಪ ಇದ್ದಾಳೆ ಅಂತೇಳಿ ಕೊಲೆಗೈದಿದ್ದಾನೆ ಕಿರಾತಕ ಪತಿ. ಧಾರವಾಡದ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕಾರಣ ಹೆಂಡತಿ ದಪ್ಪ ಇದ್ದಾಳೆ ಅಂತೇಳಿ ಕೊಲೆನೇ ಮಾಡಿಬಿಟ್ಟಿದ್ದಾನೆ ಗಂಡ. ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ಈ ಕೊಲೆ ನಡೆದಿದೆ. ಪ್ರಿಯಾಂಕಾ ಕಮಲಾಕರ್ ಹತ್ಯೆಗೈದಿದ್ದಾನೆ ಪತಿ ಬಸವರಾಜ್ ವಡ್ಡರ್. ಸೋಮವಾರ ರಾತ್ರಿ ಪತ್ನಿ ಪ್ರಿಯಾಂಕಾ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. 2024ರಲ್ಲಿ ಪ್ರಿಯಾಂಕಾ ಮತ್ತು ಬಸವರಾಜ್ ಮದುವೆಯಾಗಿತ್ತು. ಹಾಗೆಯೇ ಮದುವೆಯಾಗಿ ಒಂದೇ ವರ್ಷದಲ್ಲಿ ಬಂಗಾರ ತರುವಂತೆ ಈತ ಕಿರುಕುಳವನ್ನು ಕೊಡ್ತಾ ಇದ್ದ. ತವರು ಮನೆಯಿಂದ ಚಿನ್ನ ತಗೊಂಡು ಬಾ, ಹಣ ತಗೊಂಡು ಬಾ ಅಂತೇಳಿ ಕಿರುಕುಳ ಕೊಡ್ತಾ ಇದ್ದ. ಅಷ್ಟೇ ಅಲ್ಲದೆ ಬಾಡಿ ಶೇಮಿಂಗ್, ನೀನು ದಪ್ಪ ಇದೀಯಾ, ಗರ್ಭಿಣಿ ಆಗಿಲ್ಲ ಅಂತೇಳಿ ಕೊಲೆ ಮಾಡಿದ್ದಾನೆ ಪತಿ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಬಸವರಾಜ್ ಇದ್ದಾನಲ್ಲ, ಈತನನ್ನ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಧಾರವಾಡದ ನವಲಗುಂದ ತಾಲೂಕಿನಲ್ಲಿ ನಡೆದಿರುವ ಘಟನೆ ಇದು. ಈ ಕೊಲೆಗೆ ಕಾರಣ ಹೆಂಡತಿ ದಪ್ಪ ಇದ್ದಾಳೆ ಅಂತೇಳಿ. ಕೊಲೆ ಮಾಡಿರುವಂಥ ಗಂಡ ಬಸವರಾಜ್ ವಡ್ಡರ್ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೋಮವಾರ ರಾತ್ರಿ ಪತ್ನಿ ಪ್ರಿಯಾಂಕಾಳನ್ನ ಈತ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದಾನೆ. ಕೊಲೆಗೆ ಕಾರಣ ಏನೂ ಇಲ್ಲ, ಹೆಂಡತಿ ದಪ್ಪ ಇದ್ದಾಳೆ, ಆಕೆ ಗರ್ಭಿಣಿ ಆಗಿಲ್ಲ, ಏನೋ ರೀಸನ್ಗಾಗಿ ಕೊಲೆ ಆಗಿರೋದು. ಇನ್ನೊಂದು ಕಡೆಯಲ್ಲಿ ಮದುವೆಯಾಗಿ ಒಂದೇ ವರ್ಷಕ್ಕೆ ಈತ ಹೆಂಡತಿಗೆ ನಾನಾ ರೀತಿಯಲ್ಲಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದ. ಮನೆಯಿಂದ ಹಣ ತಗೊಂಬ, ಚಿನ್ನ ತಗೊಂಬ, ನಿನ್ನ ತವ್ರ ಮನೆಯಿಂದ ಎಲ್ಲೋ ತಗೊಂಬ ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿ ದಿನನಿತ್ಯವೂ ಹೆಂಡತಿಗೆ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಈ ಬಸವರಾಜ ಮಾಡ್ತಾ ಇದ್ದ ಅಂಥೇಳಿ ಪ್ರಿಯಾಂಕಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕೊಲೆ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಬಸವರಾಜ ಸೇರಿ 4 ಬಂಧಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 2024ರಲ್ಲಿ ಮದುವೆಯಾದ ಪ್ರಿಯಾಂಕಾ 2026ರವರೆಗೂ ಈತನ ಜೊತೆಯಲ್ಲಿ ಅನುಭವಿಸಿದ್ದು ಚಿತ್ರಹಿಂಸೆ. ದಿನನಿತ್ಯವೂ ಟಾರ್ಚರ್ ಕೊಡ್ತಾ ಇದ್ದ, ಹೆಂಡತಿಗೆ ಹಿಂಸೆ ಮಾಡ್ತಾ ಇದ್ದ. ಹಾಗೆಯೇ ಮನೆಯಿಂದ ಚಿನ್ನ ಬೆಳ್ಳಿ ಹಣ ತಗೊಂಬ ಅಂತೇಳಿ ಕಿರುಕುಳ ಕೊಡ್ತಾ ಇದ್ದ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಗಂಡ ಕೊಟ್ಟಂತ ಟಾರ್ಚರ್ ಮತ್ತು ಇಲ್ಲಿ ಕೌಟುಂಬಿಕ ಕಲಹ, ಇಲ್ಲಿ ದಪ್ಪ ಇದೆಯಾ ಎನ್ನುವಂಥ ಒಂದೇ ಕಾರಣಕ್ಕೆ ಹೆಂಡತಿಯನ್ನ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಹೆಂಗಿತ್ತು? ಈತನಿಗೆ ಮದುವೆ ಆಗುವಾಗ ಗೊತ್ತಿರ್ಲಿಲ್ವಾ? ಹೌದು ಸಂಪತ್, ಎಲ್ಲ ತಿಳಿದೆ. ಈತ ಮದುವೆ ಆಗಿರ್ತಾನೆ, ತನ್ನ ಹೆಂಡತಿ ದಪ್ಪ ಇದ್ದಾಳೆ ಎಂದು ನಿನ್ನೆ ರಾತ್ರಿ ಕತ್ತು ಹಿಸುಕಿ ಕೊಲೆ ಮಾಡುತ್ತಾನೆ. ಈ ಒಂದು ಘಟನೆ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ನಡೆದಿದೆ. ಸಂಪತ್, ಪ್ರಿಯಾಂಕಾ ಮದುವೆ ಆಗಿರುವಂತಹ ಬಸವರಾಜ್ ವಡ್ಡರ್ ಎಂಬಾತನೇ ತನ್ನ ಪತ್ನಿ ಇದೀಗ ಕೊಲೆ ಮಾಡಿದ್ದಾನೆ. ಹಾಗೂ ಈಗಾಗಲೇ ಸ್ಥಳಕ್ಕೆ SP ಅವರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಆ ಶವವನ್ನು ಕಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ರವಾನೆ ಮಾಡಿ ಮುಂದುವರೆದಿದೆ ಪರಿಶೀಲನೆ. ಹಾಗೂ ಈತನನ್ನು ಕೂಡ ಬಂಧನ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಸಂಪತ್, ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.